ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಜೆಎಂಸಿ ಪ್ರಕ್ರಿಯೆ ಲೋಪದೋಷಗಳನ್ನು ಖಂಡಿಸಿ ನಾಗರಬೆಟ್ಟ 8 ನೀರಾವರಿಯ ಸಂತ್ರಸ್ತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಗೆ ಕೊನೆಗೂ ಜಯ ಸಿಕ್ಕಿದೆ. ಆಲಿಮಟ್ಟಿಯ ಕೆಬಿಜಿಎನ್ಎಲ್ ಮುಖ್ಯ ಕಚೇರಿ ಮುಂಭಾಗದಲ್ಲಿ ನಡೆದ ತೀವ್ರ ಹೋರಾಟದ ಬಳಿಕ 3 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸುವ ಮತ್ತು ರೈತರಿಗೆ ಸೂಕ್ತ ಪರಿಹಾರ ನೀಡುವ ಕುರಿತು ಅಧಿಕಾರಿಗಳು ಲಿಖಿತ ಭರವಸೆ ನೀಡಿದ್ದರಿಂದ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ರೈತರ ಬೃಹತ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿ 2017ರಲ್ಲಿ ಆರಂಭವಾದ ನಾಗರಬೆಟ್ಟ 8 ನೀರಾವರಿ ಯೋಜನೆ ನಿಯಮದಂತೆ 30 ತಿಂಗಳಲ್ಲಿ ಮುಗಿಸಬೇಕಿತ್ತು. ಆದರೆ ಅಧಿಕಾರಿಗಳು ಕಚೇರಿಯ ಎಸಿ ರೂಂನಲ್ಲಿ ಕುಳಿತು ಜೆಎಂಸಿ ಮಾಡಿದ್ದರಿಂದ ರೈತರು ಬೀದಿಗೆ ಬರುವಂತಾಗಿದೆ. ಭೂಮಿಯನ್ನ ಕಳೆದುಕೊಂಡ ನೈಜ ರೈತನಿಗೆ ನೋಟಿಸ್ ನೀಡದೆ ಮತ್ತೊಬ್ಬರಿಗೆ ನೀಡಲಾಗಿದೆ. ಕಾಮಗಾರಿ ಶೇಕಡಾ 90ರಷ್ಟು ಮುಗಿದಿದ್ದರೂ ರೈತರು ಸಹಕಾರ ನೀಡುತ್ತಿಲ್ಲವೆಂದು ಅಧಿಕಾರಿಗಳು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 2012ರ ಚಿಮ್ಮಲಗಿ ಮತ್ತು ಮುಳವಾಡ ಯೋಜನೆಗಳ ಸಂತ್ರಸ್ತ ರೈತರಿಗೂ ಇದುವರೆಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲವೆಂದು ದೂರಿದರು. 2020ರಿಂದಲೇ ನಾಗರಬೆಟ್ಟ 8 ನೀರಾವರಿ ಯೋಜನೆಗೆ ರೈತರಿಗೆ ಒಂದು ಹನಿ ನೀರು ಸಿಗದಿದ್ದರೂ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಮಿನಿಮಂ ಚಾರ್ಜ್ ವಿದ್ಯುತ್ ಬಿಲ್ ಕಟ್ಟಲಾಗುತ್ತದೆ. ಇದು ಸಾರ್ವಜನಿಕ ಹಣದ ಪೋಲು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ಎಂದು ಶಾಂತಗೌಡ ಪಾಟೀಲ್ ನಡಹಳ್ಳಿ ಹರಿಹಾಯ್ದರು. ಹೈಕೋರ್ಟ್ ಹೇಳಿದೆ ನೀವು ಕೆಬಿಜನಲ್ಲ ಎಂಡಿ ಕಂಪಲ್ಸರಿ ಆಲಿಮಟ್ಟಲ್ಲೇ ಇರಬೇಕು ಅಂತ ಹೇಳಿದ್ರೆ, ಆದ್ರೆ ಅವ್ರು ಇರಲ್ಲ. ಒಂದು ವೇಳೆ ಎಂಡಿ ನಿಂತಿದ್ರೆ ಹಾಗೆ ನಮ್ಮ ಆಯುಕ್ತರು ಕಮಿಷನರ್ ಭೂ ಸುಧಾರಣಾ ಇಲಾಖೆ ಏನೈತಲ್ಲ ಅವ್ರ ಆಯುಕ್ತರು ಏನು ಬಾಗಲಕೋಟೆ ನಿಂತಿದ್ರೆ ಈ ಯಾವ ಸಮಸ್ಯೆಗಳು ಕೂಡ ಬರ್ತಿದ್ದಿಲ್ಲ. ನಮಗೆ 2020ರಲ್ಲಿ ನಮ್ಮ ಹೊಲಕ್ಕೆ ನೀರು ಬರ್ತಿತ್ತು. ಇವ್ರು ಇಲ್ಲಾರಕ್ಕೆ ಇಲ್ಲಿ ಫೈಲ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಮತ್ತ ಅಲ್ಲಿಂದ ಇಲ್ಲಿ ಕರೆಕ್ಷನ್ ಬರ್ಬೇಕಪ್ಪ ಅಂತ ಮತ್ತ 6 ತಿಂಗಳು ತಗೋದು. ನಾಗರಬೆಟ್ಟ 8 ನೀರಾವರಿ ಯೋಜನೆ 2017ರಲ್ಲಿ ಸ್ಟಾರ್ಟ್ ಆಯ್ತು. ಆ ಟೆಂಡರ್ ನಲ್ಲಿ ಹೇಳಿದ್ರೆ ಹೆಡ್ ವರ್ಕ್ ಬಂತು, ಮುಖ್ಯ ಕಾಲುವೆ ವರ್ಕ್ ಬಂತು, ಎರಡೂ ಸೇರಿಸಿ 30 ತಿಂಗಳ ಮುಗಿಸ್ಬೇಕಂತ ಅವರೇ ಹೇಳಿದ್ರು. ಮುಗಿದಂದ್ರೆ 30 ತಿಂಗಳಾಗ ಮುಗಿದ ಆಯ್ತಪ್ಪ. ಕಾಲುವೆ ಟೆಂಡರ್ ಕರೆಕ್ಕಿಂತ ಮುಂಚೆ ನಿಮಗೆ ಒಂದು ನೋಟಿಸ್ ಕೊಟ್ಟು ಜಿಎಂಸಿ ಮಾಡಿ ನಿಮಗೆ ಅವರ್ ಕಾಪಿ ಕೊಟ್ರ ಹೇಳು ಬಂದಿಲ್ಲ. ಯಾವ ಅಧಿಕಾರಿಗಳು ಭೂಸ್ವಾಮಿನ ವಿಶೇಷ ಅಧಿಕಾರಿಗಳಾಗ್ಲಿ ಸರ್ವೇವರ್ ಆಗ್ಲಿ ಯಾರಾದ್ರೂ ನಿಮ್ ರೈತರಿಗೆ ನೋಟಿಸ್ ಕೊಟ್ಟು ಇಂಥ ದಿನ ನಿಮ್ ಹೊಲಕ್ಕೆ ಬರಾಕತ್ತೀವಿ, ಈ ಕಾಲುವೆಗೆ ನಿಮ್ ಹೊಲ ಹೋಗೈತಿ, ನೀವು ಇರ್ಬೇಕಂತ ಯಾವತ್ತಾರ ಹೇಳಿದ್ರನ್ರಿ? ಇಲ್ಲ. ಹೇಳಿದಾರ? ಇಲ್ಲ. ಯಾಕೆ ನಿಮ್ ಹೊಲ ಎಷ್ಟು ಹೋಗಿದೆ ಅಂತಾರ ಏನಾರ ಹೇಳಿದಾರ? ಅದೂ ಇಲ್ಲ. ಗುರುಗಳ ಕೇಳ್ರಿ, ನಮ್ಮಲ್ಲಿ ಹೆಂಗೆ ಅಂತ ಹೇಳ್ತೀನಿ. ಹೊಲ ಹೋದದು ಒಬ್ಬಂದು, ಇವರು ನೋಟಿಸ್ ಕೊಟ್ಟದ್ದು ಒಬ್ಬಂದು. ಬಿಲ್ ಮಾತಾಡಿ ಆಗೈತಿ. ಎಲ್ಲಿ ಕುಂತ ಜಿಎಂಸಿ ಮಾಡುವಂತಂದ್ರೆ ಎಲ್ಲಕ್ಕೂ ಮಾಡುವಂತಂದ್ರೆ ಇಲ್ಲೇ ಆಫೀಸ್ನಾಗ ಎಸಿ ರೂಮ್ನಾಗ ಕುಂತ್ ಇಲ್ಲ ಎಲ್ಲರ ಕುಂತ್ ಮಾಡ್ಬಿಡುದು. ಮತ್ತೇನ್ ಹೇಳುದು? ಕಾಲುವೆ ಯಾಕೆ ನಿಂತದ್ರಿ ಅಂತ ಕೇಳಿದ್ರೆ ಹೇಳ್ತಾರೆ ಇಲ್ರಿ ಅಲ್ಲಿ ರೈತರು ಸಹಕಾರ ಕೊಡೋಲ್ಲ, ಅದಕ್ಕೆ ಕಾಲುವೆ ನಿಂತೈತ್ರಿ ಅಂತ ಹೇಳಿ ನಮ್ಮನ್ನೇನು ಓಟ್ ಹಾಕಿ ಕಳಿಸಿದ್ವಲ್ಲ ಜನಪ್ರತಿನಿಧಿ ಅವರು ಹೇಳ್ತಾರ, ಅವ್ರ ಜೊತೆಗೆ ಅಧಿಕಾರಿಗಳು ಹೇಳ್ತಾರೆ. ತಪ್ಪು ಯಾರು? ಮೊನ್ನೆ ಜನಪ್ರತಿನಿಧಿಗಳು ಹೇಳಿದ್ರು, ನಮ್ಮ ಜನಪ್ರತಿನಿಧಿಗಳು ಏನಂತಂದ್ರೆ ರೈತರ ತೊಂದರೆ ಮಾಡಿದ್ರೆ ಅದಕ್ಕೆ ಕಾಲುವೆ ನಿಂತದ ಅಂತ ಹೇಳಿದ್ರು. ನಾವು ರೈತರದೇನು ತಪ್ಪೈತೇನ್ರಿ? ನಾವೇನ್ ಕೇಳಾಕತ್ತಿದೀವಿ? ನಮ್ಮ ಹೊಲಕ್ಕೆ ಅವಾರ ಕಾಪಿ ಕೊಡ್ರಿ, ನಾವೇನ್ರ ರೊಕ್ಕಕ್ಕೆ ಇದೋ ನಮ್ಮ ರೈತರು ಏನ್ ಹೇಳ್ರಿ? ನಾವು ರೈತರ ತಕರಾರು ಮಾಡಿದ್ರೆ 90% ಕಾಲುವೆ ಹೆಂಗ್ ಮುಗಿಸ್ತಿದ್ರಪ್ಪ ನೀವು? ಹೆಂಗ್ ಮುಗಿಸ್ತಿದ್ರಿ ಹೇಳ್ರಿ? ಅದರಲ್ಲಿ ಗುರುಗಳೇ 4-5 ಜನ ರೈತರು ಬರೀ 1.5 ಕಿಲೋಮೀಟರ್ ನಿಂತಿದೆ, ಅಲ್ಲೊಂದು 300 ಮೀಟರ್, ಅಲ್ಲೊಂದು 200 ಮೀಟರ್. ಯಾಕಂದ್ರ ಆ ರೈತರು ಈ ಭೂಸ್ವಾಧೀನ ಇಲಾಖೆಗೆ ಏನು ಅಡ್ಡಾಡಕತ್ತಾರಲ್ರಿ, ಅವ್ರು ನೋಡಿ ಹಂಚ್ಬಿಟ್ರು. 10 ದೊಡ್ಡ ಚಪ್ಪಲಿ ಹೇಳ್ದವ್ರಿ,
ದಿನ ಅಳತಾರ ಕಣ್ಣ ನೀರ್ ಹಾಕ್ತಾರ, ನಾಚಿಗೆ ಬರ್ಬೇಕು. ನಾನು ಹೇಳಿದ್ರು ಏನಂತ, ನೀವು ರೈತರ ಹೆಸರು ಮೇಲೆ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಬೇಡ್ರಿ ಅಂತ ಹೇಳಿದ್ರು. ತಮ್ಮ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ರೈತರು ನಾವು ಇಲ್ಲೇ ಕೊಡ್ತಿದ್ದೇವೆ, ಗುರುಗಳೇ ಇಲ್ಲೇ ಕೊಡ್ತಿದ್ದೇವೆ. ಬರ್ತಿದ್ದೇವೆ ಇಲ್ಲ? ಈಗ ಯಾವತ್ತು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಚಿನ್ನಪ್ಪನ ಪೂಜಾರಿ ಅವರು ಪ್ರೆಸ್ ಮೀಟಿಂಗ್ ಮಾಡಿ ಮುದ್ದೆಗಳಲ್ಲಿ ಹೇಳಿದಾಗ ಅವಾಗ ಅಧಿಕಾರಿಗಳು ಒಬ್ಬೊಬ್ರು ಊರಿಗೆ ಬರಕತ್ತಾರ. ನಮ್ಗೆಲ್ಲರಿಗೂ ರೈತರು ಹೇಳ್ತಾರೆ, ಏನಿದ್ರಪ್ಪ ಬರಕತ್ತೀವಪ್ಪ ಊರಿಗೆ, ಬರೀ ಏನಿಲ್ಲ ಕಾಲುವೆ ಹಾಕಿಸ್ರಿ ನಿಮ್ಗೆ ಅವಾರ್ಡ್ ಕಾಪಿ ಮಾಡಿಕೊಡ್ತೀನಿ ಅಂತ ಯಾವತ್ತ ಕರ್ದಾರನ್ರಿ? ಹೇಳಿ ಕರ್ದ ಇಲ್ಲ? ನಮ್ದು ಏನ್ ತಪ್ಪಿದೆ? ರೈತರು ಏನ್ ತಪ್ಪಿದೆ? ಮತ್ತೆ ಅವಾರ್ಡ್ ಅಲ್ಲ, ನೀವೇ ಟೆಂಡರ್ ಕರ್ದ್ರಿ, ಯಾಕೆ ಕರ್ದ್ರಿ ಟೆಂಡರ್? ಕೈವಾಡಾಗಿತ್ತು. ಇವತ್ತು ನೀವು ಅವಾರ್ಡ್ ಮಾಡಿ ಟೆಂಡರ್ ಕರೆದ್ರೆ ನಮ್ಮ ರೈತರು ನಿಮ್ಮ ಆಫೀಸ್ ಚಪ್ಪಲಿ ಹೇಳ್ಕೊಂಡು ಅಡ್ಡಾಡಂಗ ಆಗ್ತಿದ್ದಿಲ್ಲ. ಇವತ್ತು ಅನೇಕ ಜನ ಯಾವ ಬಂದಿದ್ದಾರೆ, ಎಲ್ಲಾ ರೈತರು ಬಂದಿದ್ದಾರೆ. ಗುರುವಾರ 2012ರಲ್ಲಿ ಚಿಮ್ಮಲಿಗೆ ಪೂರ್ವ ಮತ್ತು ಎಷ್ಟು ಕಾಲುವೆಗೆ ಎಲ್ಲಾ ರೈತರು ಹೊಲ ತಗೊಂಡಿದ್ದಾರೆ. ಇನ್ನೂ ಅದರ ಒಂದಿಷ್ಟು ಮಂದಿಗೆ ಅವಾರ್ಡ್ ಆಗಿಲ್ಲ. ಯಾರು ಅವಾರ್ಡ್ ಆಗ್ಯದ, ಕೋರ್ಟ್ ಆರ್ಡರ್ ಆಗ್ಯದ, ಎಲ್ಲ ಆಗ್ಯದ. ಆದ್ರ ರೊಕ್ಕ ಕೊಡಕ್ ಹೋಗಿಲ್ಲ. ಹೆಂಗಪ್ಪ ಅಂತಂದ್ರೆ ಯಾವಾಗಾರ ನಮ್ಮ ಮನೆ ಭಿಕ್ಷುಕರು ಬಂದಾಗ ಆಗ್ತಾ ಗೊತ್ತಲ್ಲ, 2 ರೂಪಾಯಿ 3 ರೂಪಾಯಿ ಹಂಗ 1 ಲಕ್ಷ ಕೊಟ್ಟೆ, 2 ಲಕ್ಷ ಕೊಟ್ಟೆ. ಮಾಡ್ತಾರೆ ಯಾಕೆ? ಅದಕ್ಕೆ ಇವತ್ತು ನಾವು ಏನು ಚಿಮ್ಮಲಿಗೆ ಮತ್ತು ಇಷ್ಟು ಮತ್ತು ವೆಸ್ಟ್ ಕಾಲುವೆಗೆ, ಮೂವಾರ ಕಾಲುವೆ ಯಾರ ರೈತರ ಜಮೀನು ಕಳ್ಕೊಂಡಿದಾರಲ್ಲ ಅವ್ರಿಗೆ ಮೊದಲು ಪೂರ್ಣ ಪರಿಹಾರ ಕೊಡುವಂತ ಕೆಲಸ ಮಾಡ್ರಿ ಅಂತ ನಾವು ಹೋರಾಟ ಮಾಡಕತ್ತಿದ್ದೀವಿ. ಬಂದು ನಾಗರಬೆಟ್ಟ ಕಾಲುವೆಗೆ ನಮ್ಮ ಇಲ್ಲೇ ಎಲ್ಲ ನಮ್ಮ ನಾಗರಬೆಟ್ಟ ರೈತರಿದ್ದಾರೆ, ಕಾಲುವೆಗೆ ಮನಿ ಕಳ್ಕೊಂಡವ್ರು. ಆ ಮನಿ ಕಳ್ಕೊಂಡ್ರೆ 20 ಲಕ್ಷ ಕಟ್ಟಿ ಅವ ಮನಿ ಕಟ್ಟಿದೆ ಅಂದ್ರೆ ಗುರುಗಳು ಅವನಿಗೆ 1.5 ಲಕ್ಷ ಮಾಡಿದ್ದಾರೆ ನೋಡ್ರಿ. ಜೇಮ್ಸ್ ಎಲ್ಲಿ ಹೋಗಿ ಹಾಕೋಬೇಕು? ಬೇಜಾಬರ್ತಾನೆ ನಿಮ್ಗೆ ಹಾಕತ್ತದೆ. ನೀ ಮತ್ತೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ಜೇಮ್ಸ್ ಕ್ಯಾನ್ಸಲ್ ಮಾಡ್ಬೇಕು, ಮತ್ತೆ ಮಗು ಜೇಮ್ಸ್ ಮಾಡ್ಬೇಕು, ಮತ್ತೆ ಪೇಪರ್ಸ್ ತಗೊಳ್ಳಿ, ಮತ್ತೆ ಹಿಂಗೆ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ನೀವು ಯಾವ ರೈತರು ತಕರಾರು ಮಾಡಿದಾರಲ್ಲ ಅವೆಲ್ಲ ರೈತರಿಗೆ ಇವತ್ತು ಈ ಹೋರಾಟದ ವೇದಿಕೆಯಲ್ಲಿ ನೀವು ಮೊದಲು ಅವಾರ್ಡ್ ಕಾಪಿ ಕೊಡಬೇಕು. ಅವಾರ್ಡ್ ಕಾಪಿ ಕೊಟ್ಟು ಕೆಲಸ ಚಾಲು ಮಾಡಿ. ರೈತರಿಗೆ 1 ವಾರದಲ್ಲಿ ನೀವೇ ನಾಗರಬೆಟ್ಟಕ್ಕೆ ಬಂದು ಅಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಒಟ್ಟಿಗೆ ಮೊದಲು ಅವಾರ್ಡ್ ಕಾಪಿ ಕೊಡುವಂತ ಕೆಲಸ ಮಾಡುವ ಪುಣ್ಯಾತ್ಮ. 22ರಿಂದ ಅಂತ ಕಾಣುತ್ತೆ ಇಲ್ಲಿದೆ. ಆ ನಾಗರಬೆಟ್ಟದ ಏನ್ ಮಾಡಲ್ಲ, ಹೆಡ್ ಔಟ್ ಮಾಡಿ ಟಿವಿ ವರ್ಷ ಏನಪ್ಪ ತಿಂಗಳ 5 ಲಕ್ಷ ರೂಪಾಯಿ ಕಟ್ತಾ ಹೊರಡುದು ವೇಸ್ಟ್. 5 ಲಕ್ಷ ಮಿನಿಮಮ್ ಚಾರ್ಜ್ ಕಟ್ಟಕತ್ತಾರ, ಅದಕ್ಕೆ ಕೊಟ್ಟಿರ್ತೀವಿ ಈ ಕಾಪಿ ನೋಡ್ರಿ. ಎಲ್ಲಿ ಇಲ್ಲ ಮತ್ತೆ ಕೆಲಸ ಮಾಡಲ್ಲ, ಮತ್ತೆ ಅದು ಮಿನಿಮಮ್ ಚಾರ್ಜ್ ಇರಲ್ಲ. ನೀವು 1 ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು, ಜೂನ್ ಹಂತದಲ್ಲಿ ಕೆಲಸ ಮಾಡಬೇಕು, ಮುಗಿಸ್ಬೇಕು. ಆಗಸ್ಟ್ 1ನೇ ತಾರೀಕಿಗೆ ನೀರು ಹಾರಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ. ನೀವು ಮಾಡಿಲ್ಲ ಅಂತಂದ್ರೆ ನಾವು ನಿಮಗೆ ಕೂಡ ಈಗ ನಾವು ರೆಡಿ ಆಗಿ ಜನಪ್ರತಿನಿಧಿಗಳು ಜನ್ಮಕ್ಕೆ ನಾಚಿಗೆ ಬರಬೇಕು, ಜನ್ಮಕ್ಕೆ ನಾಚಿಗೆ ಬರಬೇಕು. ಯಾಕಂತ ಕೇಳಿ, ನಾರಾಯಣಪುರ ಡ್ಯಾಮ್ ಕಟ್ಟಿದ್ದಾರೆ. ನಾರಾಯಣಪುರ ಡ್ಯಾಮ್ ಕಟ್ಟಿ ಮುದ್ದೇಬೇಳ ತಾಲೂಕಿನ ಮತ್ತು ಬಾಗಲಕೋಟೆ ಜಿಲ್ಲೆ ಹುಣಸೂರು ತಾಲೂಕಿನ ಅನೇಕ ಹಳ್ಳಿಗಳ ರೈತರು ನಾರಾಯಣಪುರ ಡ್ಯಾಮಿಗೆ ಭೂಮಿ ಕಳ್ಕೊಂಡಿದ್ದಾರೆ. ಇವರೆಲ್ಲ ಮುಳುಗಡೆ ಅಂತ ಮಾಡಿದ್ದಾರೆ. ಆ ಮುಳುಗಡೆ ಅಂತ ಏನ್ ಮಾಡಿದಾರಲ್ಲ ಅವಾಗ ನಮ್ಮ ರೈತರಿಗೆ 1500 ಕೊಟ್ಟಿದ್ದಾರೆ ಇಲ್ರಿ. ಅವಾಗ ಕೊಟ್ಟು ಆ ರೈತರೆಲ್ಲ 190% ರೈತರು ಭೂಮಿ ಇಲ್ಲ ಏನಿಲ್ಲ, ಇವತ್ತು ಗೋವಾ ಮಹಾರಾಷ್ಟ್ರ ಎಲ್ಲರೂ ದುಡಿಯಕ್ಕೆ ಹೋಗ್ಬಿಟ್ಟಿದ್ದಾರೆ. ದುಡಿಯ ಮತ್ತೆ ಏನಾಗಿದೆ ಅಂತಂದ್ರೆ ಅವ ತಗಿಲ್ರಿ. ಈಗ ಏನಾಗಿದೆಪ್ಪ, ಹೆಚ್ಚುವರಿಯಾಗಿ ಸುಮಾರು 7ರಿಂದ 10 ಸಾವಿರ ಎಕರೆ ಭೂಮಿ ನೀರಾಗೈತೆ. ಎಷ್ಟೈತ್ರಿ? 20 ವರ್ಷ ಕಾಲ ಆಯ್ತು ನೀರಾಗುತ್ತದೆ. ಇದ್ರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ. ಜನಪ್ರತಿನಿಧಿ ನಾಚಿಗೆ ಬರಬೇಕು. ಇದನ್ನ ಕೇಳಿದ ತಕ್ಷಣ ನೀವು ರೈತರ ಹೆಸರ ಮೇಲೆ ರಾಜಕಾರಣ ಮಾಡಬೇಡ್ರಿ ಅಂತ ಕಥೆ ಹೇಳ್ತಾರೆ. ನಾವು ಇವತ್ತೆಲ್ಲ ಬಹಳ ಜನ ರೈತರು ಬಂದಿದ್ದೀರಿ. ಅಷ್ಟು ವಿದೇಶ್ ನಗರದಿಂದ ಹಿಡ್ಕೊಂಡು 4 ಕಾರ್ ಹಿಡ್ಕೊಂಡು ಇವತ್ತು ಅಂಗಡಿಗೆ ಈ ಹೊಳೆದಂಟೆಗಳ ಏನ್ ಹಳ್ಳಿಗಳು ಎಲ್ಲರೂ ತನ ಮುಗಿತ್ ನೋಡು, ಎಲ್ಲರೂ ತನ ಮುಗಿದ್ರು. ಅದ್ರಾಗ ಗುರುಗಳೇ 2010ರಿಂದ ಒಂದು ಮಂದಿ ಹೋರಾಟ ಮಾಡ್ಯಾರಿ. ಪಾಪ ಅವ್ರು ಹೋರಾಟ ಮಾಡಿ ಇಲ್ಲ ನಮ್ದು ಹೆಚ್ಚುವರಿ ಮುಳುಗಡೆ ಆಗಿದೆ, ನೀವು ಸರ್ವೆ ಮಾಡ್ಬೇಕು ಅಂತಂದಾಗ ಆಯ್ತಂತೆ ಒಂದು ಸಮಿತಿ ಮಾಡಿ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ
ಅದು FRL ಅಂತ ಇರೋದಲ್ಲ, ಅದು ನಮಗೂ ಗೊತ್ತಿಲ್ಲ, ಇಂಜಿನಿಯರ್ ಗೊತ್ತದ. ಅದೇನಾಗಿದೆ ಅಂತಂದ್ರೆ ಈಗೆಲ್ಲ ಹೂಳು ತುಂಬಿಬಿಟ್ಟದ, ಆ ಡ್ಯಾಮ್ ಕೆಪಾಸಿಟಿ ಕಮ್ಮಿ ಆಗ್ಬಿಟ್ಟದ. ಹೂಳು ತುಂಬಿದಕ್ಕೆ ಏನಾಗತ್ತಪ್ಪ ಅಂದ್ರೆ ವಾಟರ್ ಚೀದ್ರ ಹಾಕತ್ತದ. ಆಗ ಏನಾಗಿದೆ, ಹೊರಗೆ ಬರಕತ್ತದ. ಹೊರಗೆ ಬಂದು ಈಗ ಏನಾಗಿದೆಪ್ಪ ಅಂತಂದ್ರೆ ಸುಮಾರು 10,000 ಎಕರೆ ಭೂಮಿ ಹಾಳಾಗಿದೆ. ಅಷ್ಟೇ ಅಲ್ಲ, ಆ ನೀರು ನಿಂತ ಮೇಲೆ ಒಳಗೆ ತ್ಯಾವ ತಗೋತದ. ತ್ಯಾವ ತಗೊಂಡು ಎಲ್ಲ ಹೊರಗೆ ಸಿಗಬೇಕಿದೆ. ಏನಾಗಿದೆ ನೋಡಕ್ಕಾಗಲ್ಲ. ನೀವು MD ಇದ್ರೆ, ನೀವೆಲ್ಲ ಅಧಿಕಾರಿಗಳಿದ್ರೆ ಈ ಪರಿಸ್ಥಿತಿ ಬರ್ತಿರ್ತಾರ ರೈತರಿಗೆ, ಬರ್ತಿದ್ದಿಲ್ಲ. ನೀವು ಯಾವ MDಗಳಾಗಲಿ, ಯಾವ ಇವತ್ತು SCಗಳಾಗಲಿ, Cಗಳಾಗಲಿ, ನೀವು ಯಾವತ್ತು ಹೊಳೆದಂತೆ ಆಟ ಆಡಿದ್ರೆ ಹೇಳಿ ಹೋಗಿದ್ರ? ಇಲ್ಲ. ರೈತರ ಕರೆದು ಏನಾರ ಮೀಟಿಂಗ್ ಮಾಡಿದ್ರ? ಇಲ್ಲ. ಏನಿಲ್ಲ. ಕಡೆಗೆ ನಮ್ಮ ಓಟ್ ಹಾಕ್ತಾರೆ ಹೋಗ್ಯಾರ, ಹೆಸರುಣ್ಣ ಕುಂತಾರ, ಅವ್ರು ಪುಣ್ಯಾತ್ಮರು. ಅವ್ರು ಯಾವತ್ತಾದ್ರು ಬಂದು ಕೇಳ್ಯಾರೇನ್ರಿ? ಅದು ಇಲ್ಲ. ಅವರು 5 ವರ್ಷಕ್ಕೊಮ್ಮೆ ಬರ್ತಾರ, ಮತ್ ನಮಗೂ ಒಂದು 500 ರೂಪಾಯಿ ಕೊಡ್ತಾರ, 4 ಜನ ಕೂಡಿಸ್ತಾರ. ನಾವು ಕೂಡಿದ್ರೆ ನಿಷೇಧಾಗ ಆಯ್ತು, ನಮ್ ಕಾಂಗ್ರೆಸ್ ನಮ್ BJP ನೀವು ಹಾಕಿ ನೀವು ಕುಂತ್ಬಿಡ್ತೀವಿ, ಮುಗಿತಾರೆ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ಒಳ್ಳೆದಂತೆ ಎಲ್ಲ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾತಾಡ್ತಾ ಇದೆ. ನೀವು ಕೂಡಲೇ ಮರು ಸರ್ವೆ ಮಾಡ್ಬೇಕು. ಏನು ಇವತ್ತು ನಾರಾಯಣಪುರ ಹಿಂದಿನ ಏನ್ ಮೂರನೇ ಇದೆಯಲ್ಲ, ನೀವು ಸರ್ವೆ ಮಾಡಿ. ಮತ್ತೆ ಸರ್ವೆ ಮಾಡೋಣ ಯಾವಾಗ ಬರೋದ್ರಿ? ಮೇರೆ ಬಂದೆ ಅವಾಗಲ್ಲ, ಯಾವಾಗ ಫುಲ್ ನೀರು ನಿಂದಿರ್ತೈತಿ ನೋಡು. ಯಾವಾಗ ನಿಂದಿರ್ತ ಫುಲ್ ಯಾವಾಗ ನೀರು ಇರ್ತೈತ್ರಿ ಡ್ಯಾಮ್ನಾಗ? ಆಗಸ್ಟ್ ಸೆಪ್ಟೆಂಬರ್ನಾಗ ಬಂದು ನೀವು ಖುದ್ದಾಗಿ ಒಂದು ಸಮಿತಿ ಮಾಡ್ಬೇಕು. ನೀವೆಲ್ಲ ಸಮಿತಿ ಮಾಡಿ ಅಲ್ಲಿ ಅದಕ್ಕೆ ಯಾವತ್ತು ಆ ಊರಿಗೆ ಹೋಗ್ತಿಂತ ಮುಂಚೆ ನೀವೆಲ್ಲ ರೈತರಿಗೆ ಹೇಳ್ಬೇಕು, ನಾವು ಇಂಥ ನಿಮ್ಮ ಊರಿಗೆ ಬರ್ತಾ ಇದ್ದೇವೆ ಹೇಳಿ. ಅಲ್ಲಿ ನೀವು ನೋಟಿಸ್ ಕೊಟ್ಟು ನೀವು ಹೋಗಿ ಒಂದು ಸಭೆ ಮಾಡಿ ಅಧಿಕಾರಿ ಕರ್ಕೊಂಡ್ ಕೆರೆ ಎಟ್ಟೆಟ್ಟು ಮುಗಿಯೋದು ಅಂತ ನೋಡ್ಕೊಂಡ್ ಬರ್ರಿ. ಪುಣ್ಯಾತ್ಮರು ನಾವು ಹೇಳ್ತಾ ಇರೋದು. ನಮ್ ಬಿಜಾಪುರದ ಮಂದಿ ಬಾಳ ಗೌರವ ಕೊಡ್ತಾರೆ. ಈ ತಾವು ನೋಡ್ರಿ, ಏರಿ ಕೇಳಿ ನೋಡ್ರಿ, 20 ವರ್ಷ ಆಯ್ತ್ರಿ ಹೊಲ ನೀರ ನಿಂತದ್ರಿ, ಎಲ್ಲ ಹೊಲ ಹೋಗ್ಬಿಟ್ಟಾವ. ಆದ್ರೂ ಒಂದು ದಿನ ಕೇಳಿಲ್ಲ. ಯಾರ ಮುಂದೆ ಕೇಳಿದ್ರೆ 1200 ಎಕರೆ ಹೆಚ್ಚುವರಿ ಮುಳುಗಡೆ ಆಗಿದೆ ಅಂತೇಳಿ ಭೂಸ್ವಾಧೀನ ಇಲಾಖೆಗೆ ಲೆಟರ್ ಬರೆದಿದ್ದಾರೆ. ಅವ್ರು ಅದೇನ್ ಮಾಡ್ರಪ್ಪ ಅಂದ್ರ ಚೋಡ ತಿಂತ ಹೋಗ್ತಾನೆ, ಚೋಡ ಅದನ್ನ ಪೇಪರ್ ತಿಂದು ಅಲ್ಲೇ ಹೋಗಿದ್ದಾರೆ. ಅದಕ್ಕೆ ಯಾರೇ ಇಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಅದ ಪೈಲ ಅಲ್ಲೇ ಬಿದ್ದವು. ಯಾಕೆ ಇನ್ನು ಮುಂದೆ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ಬಿಡಂಗಿಲ್ಲ. 10,000 ಎಕರೆ ಭೂಮಿ ನಮ್ಮ ರೈತರು ಕಳ್ಕೊಂಡಿದ್ದಾರೆ. ಆ ಹೆಚ್ಚುವರಿಗೆ ಏನ್ ಕಳ್ಕೊಂಡಿದಾರಲ್ಲ, ಆ ಎಲ್ಲಾ ರೈತರಿಗೆ ರೀಸರ್ವೆ ಮಾಡಿ ಪರಿಹಾರ ಕೊಡುವಂತ ಕೆಲಸ ಎಲ್ಲಿವರೆಗೆ ಮಾಡಂಗಿಲ್ಲ ಅಲ್ಲಿವರೆಗೆ ನಾವು ನಿಮಗೆ ಕೊಡಂಗಿಲ್ಲ. ನಾವು ರೆಡಿಯಾಗಿ ನಿಂತೀವಿ. ಅದರ ಜೊತೆಗೆ ಇನ್ನೂ ಹೇಳ್ತಾ ಇದ್ದೀನ, ಮುದ್ದೇವಾಡದಲ್ಲಿ ಅನೇಕ ಕೆರೆಗಳಿಗೆ ಇನ್ನೂ ತುಂಬಿಸಬೇಕಾಗಿದೆ. ಔಟ್ಲೆಟ್ಗಳಿಲ್ಲ. ಈ 14 ಕೆರೆ, ಆಗರೊಂದು ಕೆರೆ ಇವು ಆಲ್ರೆಡಿ ಟೆಂಡರ್ ಕರೆದ 3 ವರ್ಷ ಆಯ್ತು. ಗೂಗಲ್ ಅದನ್ನೇನ್ರೆ ಅದು ಭೂಸ್ವಾಧೀನ ಆಗಿಲ್ಲ ಅಂತೇಳಿ ರೈತರು ಅದನ್ನು ಬಂದ್ ಮಾಡ್ಬಿಟ್ಟು. ಆಲ್ಕೊಪ್ಪರ ಕೆರೆ, ಇವೆಲ್ಲ ಕೆರೆಗಳೆಲ್ಲ ಇನ್ನೂ ತುಂಬಿಲ್ಲ. ಅದಕ್ಕೆ ಮತ್ತೆ ನಾವು ಇವೇನು ಔಟ್ಲೆಟ್ ಮಾಡಿಲ್ಲ. ಅದಕ್ಕ ನೀವು ಹೆಂಗ್ ಮಾಡ್ತೀರ ಗೊತ್ತಿಲ್ಲ. ಎಲ್ಲ ಪೈಪ್ 3 ಫುಟ್ ಪೈಪ್ ಹಾಕ್ತಾರೋ 2 ಫುಟ್ ಹಾಕಿ ಆ 2 ಕೆರೆಗಳನ್ನ ತುಂಬಿಸ್ಕೊಡುವಂತ ಕೆಲಸವನ್ನ ಈ ವರ್ಷದಲ್ಲಿ ಮಾಡ್ಬೇಕು. ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ನಿಮಗೆ ಬಿಡಂಗಿಲ್ಲ. ಎಷ್ಟೇ ಟೈಮ್ ಒಂದ್ ಏನ್ ಹೋಗಿದೆಯಲ್ಲ ಒಟ್ಟು 1 ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡು, ಕನ್ಸಲ್ಟ್ ಅವಾರ್ಡ್ ಮಾಡ್ಬಿಡು. ಅದಕ್ಕೆ ನಮ್ಮ ರೈತರು ಒಪ್ಪಳಕ್ ಕಡಿಯೋದು. ಒಳ್ಳೆ ರೀಸರ್ವೆ ಮಾಡ್ಬೇಕೆಲ್ಲ, ಕಂಪಲ್ಸರಿ ರೀಸರ್ವೆ ಮಾಡಿ ಯಾರು ರೈತರು ಹೋಗಿದ್ರು ಕರೆಕ್ಟ್ ಆಗಿ ಮಾಡಿ ಜೀವನ ಮಾಡ್ಬೇಕು ವಾಪಸ್. ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಹಾಗೂ ರಾಜ್ಯ ಗೌರವ ಅಧ್ಯಕ್ಷ ಶಶಿಕಾಂತ್ ಗುರೂಜಿ ಮಾತನಾಡಿ, ನಾರಾಯಣಪುರ ಅಣೆಕಟ್ಟು ನಿರ್ಮಾಣದ ವೇಳೆ ಮುದ್ದೇಬಿಹಾಳ್ ಮತ್ತು ಹುಣಗುಂದ ತಾಲೂಕಿನ ರೈತರಿಗೆ ಕೇವಲ 1-1.5 ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿದೆ. ಇಂದು ಆ ರೈತರು ಕೂಲಿಗಾಗಿ ಪರ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಪ್ರಸ್ತುತ ಹೆಚ್ಚುವರಿಯಾಗಿ 10,000 ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿದ್ದು, ಕಳೆದ 20 ವರ್ಷಗಳಿಂದ ಈ ಸಮಸ್ಯೆ ಯಾರ ಕಣ್ಣಿಗೂ ಕಾಣಿಸುತ್ತಿಲ್ಲ. ಜನಪ್ರತಿನಿಧಿಗಳು ತಮ್ಮ ಅಧಿಕಾರ ಮತ್ತು ಸಚಿವ ಸ್ಥಾನಕ್ಕೆ ಹೋರಾಟ ಮಾಡುತ್ತಿದ್ದಾರೆಯೇ ಹೊರತು ರೈತರ ಕಲ್ಯಾಣಕ್ಕಾಗಿ ಅಲ್ಲ. ಜಿಲ್ಲೆಯ ಸಚಿವರಾದ ಎಂಬಿ ಪಾಟೀಲರು ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಕ್ಷಣ ಈ ಕಡೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. 4 ವರ್ಷದ ನೀರಾವರಿ ಮಾಡೋ ಮಕ್ಕಳಲ್ಲ. ಶಾಂತಗೌಡ್ರಿ ಎಚ್ಚೆತ್ತರು, ನಮಗೆ ಏನು ನಾವಿದ್ದವ್ರು ನಮ್ಮೆಲ್ಲ ಪಡೆದ ನಾವೆಲ್ಲ ಸಮೇತ ಎಚ್ಚೆತ್ತಾಗ ಇವತ್ತ ಇದು ಜಾಗೃತ ಆಗತ್ತೆ. ಈ ರಾಜಕಾರಣ ವ್ಯವಸ್ಥೆ ನೋಡಿ ತಲೆ ಹಿಡಿಕಿರೋದಾರು, ಈ ಅಧಿಕಾರಿಗಳು ಕೂಡ ಅಷ್ಟು ತಲೆ ಹಿಡಿಕಿರೋದಾರ. ಈಗಾದರೂ ರಾಜ್ಯದ ಮುಖ್ಯಮಂತ್ರಿ ಅವರ ತಾವೆಲ್ಲ
ಉಪಮುಖ್ಯಮಂತ್ರಿ ಇದ್ದಾಗ ಕೂಡ ನೀರಾವರಿ ಮಂತ್ರಿಗಳು ಇದ್ರೆ ಈಗ ಕೂಡ ರಾಜ್ಯದಾಗ ನಾವು ಹೋರಾಟ ಮಾಡಿ ನೀರಾವರಿ ಮಾಡೋದಲ್ಲ, ನಾವೇ ಭಿಕ್ಷಾ ಕೇಳತ್ತಿಲ್ಲ. ಈ ನಾಡಿ ಅನ್ನ ಹಾಕಕ್ಕಾಗಿ ಊಟ ಹಾಕಕ್ಕಾಗಿ ನೀರು ಬೇಕಾಗಿದ್ರು ನಮ್ಮ ಭೂಮಿ ಖಾಲಿ ಅದಾವು, ನೀರು ಕೊಟ್ಟರೆ ನಿಮಗೆ ಊಟಕ್ಕೆ ಆಗ್ತಿರತ್ತೆ ಹೇಳಕ್ಕಾಗಿ ನೀರಾವರಿ ಯೋಜನೆ ಮಾಡಿರ್ತೀರತ್ತು. ಏನಿಲ್ಲ ಇಂಡಸ್ಟ್ರಿ ಬಂದು ಬಂಗಾರ ಬಂತು, ಏನು ಗಂಜಾ ಬೇಕು ಅಂತ ಹೇಳಕ್ಕಿಲ್ಲ. ಊಟಕ್ಕೆ ಅನ್ನ ನಾವು ಒಟ್ಟು ಹೊಟ್ಟೆ ತುಂಬ್ಕೊತು, ನಿಮಗ 99% ಆಗ್ತು, ನಾವು 1% ಬದುಕ್ತು ಅಂತ ಹೇಳತ್ತು. 79 ವರ್ಷ ಆತ ಈ ಕೇಂದ್ರ ಸರ್ಕಾರ, ಈ ರಾಜ್ಯ ಸರ್ಕಾರ, ಈಗಿರ್ತಕ್ಕಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಇಲ್ಲಿವರೆಗೆ 79 ವರ್ಷ ನಿಮಗೆ ಯೋಗ್ಯವಾದ ಬೆಳೆದಂತ ಶ್ರಮಕ್ಕೆ ತಕ್ಕಂತೆ ಬೆಲೆ ಕೊಡಕ್ಕಾಗಿಲ್ಲ. ಈ ದೇಶದಾಗ 5 ನಿಮಿಷಕ್ಕೊಬ್ಬ ನನ್ನ ಅನುತಮ ಆತ್ಮಹತ್ಯೆ ಮಾಡ್ಕೊಳ್ತಾನ. 550 ಮಂದಿ ಎಂಪಿಗಳ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಇಲ್ಲಿ ಮುಖ್ಯಮಂತ್ರಿಗಳ 220 ಮಂದಿ ಶಾಸಕರ ಮತ್ತು ಕಾರ್ಯಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, 3 ವ್ಯವಸ್ಥೆ ಇದ್ದಾಗ ಈ ದೇಶದ ಬೆಳೆದ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲರಕ್ಕ, ಒಳ್ಳೆ ನೀರಾವರಿ ಇಲ್ಲರಕ್ಕ, ಒಳ್ಳೆ ವಿದ್ಯುತ್ ಇಲ್ಲರಕ್ಕ, ಹಲವಾರು ಭ್ರಷ್ಟಾಚಾರಿಕೆ ವ್ಯವಸ್ಥೆ ಮೂಲದಿಂದ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೋತಾನೋ. ತಾವು ನನ್ನ ನಾಡಿನ ನನ್ನ ಎಲ್ಲಾ ರೈತ ದೇವರು ನೀವೆಲ್ಲ ಒಕ್ಕಟ್ಟಾಗಬೇಕಾಗಿತ್ತು. ಅವ್ರು ಯಾರು ಸಾಯ್ತಾ ಇಲ್ಲ, ಯಾವ ರಾಜಕಾರಣಿಗಳು ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ, ಯಾವ ಕಾರ್ಖಾನೆ ಮಾಲೀಕರು ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ, ಯಾವ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡ್ಕೋತಿಲ್ಲ. ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥ ರೈತ, ಈ ದೇಶದರ್ತಕ್ಕಂಥ ಟ್ಯಾಕ್ಸ್, ಕೋಟ್ಯಾಂತರ ಮಂದಿ ಹುದ್ದೆ ಕೊಟ್ಟಿರ್ತಕ್ಕಂಥ ದೇವ ಆತ್ಮಹತ್ಯೆ ಮಾಡ್ಕೋತಂದ್ರ ನೋಡ್ರಿ ಹೆಂಗ ಆತ್ಮಹತ್ಯೆ ಮಾಡ್ಕೋಂಗಿಲ್ಲ. ನಾಗರಬಟ್ಟಿ ಹೇಗ್ ನೀರಾವರಿ 2 ವರ್ಷದ ಬಗ್ಗೆ ಇರಬೇಕಾಗಿತ್ತು. ಸುಮಾರು ಒಂದು 20 ಜನ 10 ವರ್ಷ ಈಗ ಬರ್ತಿತ್ತು, ಇನ್ನೊಂದು ತಾಸಿಗೆ ನೀರು ಬರ್ತಿತ್ತು, ನಾಳೆ ಉಗಿತಿತ್ತು ಅಂತೇಳಿ ಪಾಪ ಕಣ್ಣಾಗ ನೀರಿಟ್ಟ ಇವತ್ತವ್ರ ಈ ಬೀದಿ ಒಳಗೆ ಬಂದು ಕೂತಿರ್ತಕ್ಕಂಥ ಸಂದರ್ಭ. ಯಾಕ ಆ ಭಾಗದ ಶಾಸಕರು ಯಾರವ್ರ ಏನಿಲ್ಲ ಒಂದು ಉದ್ಯೋಗ ಏನಂತ ಒಂದು ಸಾಹಿತ್ಯ ನಿಮ್ಮ ಸೇವಾ ಮಾಡಕ್ಕಾಗಿ ನೀವು ಓಟ್ ಹಾಕಿರ್ತಕ್ಕಂಥ ಭಿಕ್ಷಣ ಋಣ ತೋರ್ಸಕ್ಕಾಗಿ ನಮಕ ಮಳೆ ಬಂದು ಕೊಡಬೇಕಾಗಿತ್ತು. ಪುಣ್ಯಾತ್ಮ ಓಟ್ ಹಾಕಿ ನಾವು ಋಣ ರೈತ ಓಟ್ ಹಾಕಿ ಇವತ್ತು ಅಧಿಕಾರ ಕೊಟ್ಟ ಏನ ಬರೇ 1 ಕಿಲೋಮೀಟರ್ ಅದನ್ನ ಅವಾರ್ಡ್ ಮಾಡಿ ತಕ್ಷಣ ಅವ್ರಿಗೇನು ಪರಿಹಾರ ಕೊಡಿಸಿ ಅದ ಯೋಜನೆ ಮುಗಿಸ್ತಕ್ಕಂಥ ಕೆಲಸ ಮಾಡಿರಪ್ಪ ಅಂತಂದ್ರ ಎಂತ ಪುಣ್ಯಾತ್ಮ. ಈ MLA ಸಾಹೇಬ್ 25,000 ಕೋಟಿ ರೂಪಾಯಿ ಕೆಲಸ ಮಾಡ್ಯಾರ. ಈ ನಾಗರಬಟ್ಟಿ ನೀರಾವರಿ MP ಪಾಟೀಲ್ ಸಾಹೇಬ್ರಿಗೂ ಲಕ್ಷ ಬರ್ಬೇಕಾಗಿತ್ತು. ಯಾಕಂದ್ರೆ ಬಿಜಾಪುರ ಇಲ್ಲಿ ಎಲ್ಲೇ ನೀರಾವರಿ ಅನ್ನೋ ನಮ್ಮ ರೈತರವರ ದಯವಿಟ್ಟು ಈಗಲಾದರೂ ತಕ್ಷಣ ಎಚ್ಚೊತ್ತ ಈ ನಾಗರಬಟ್ಟಿ ನೀರಾವರಿ ಇರಲಿ, ಏನ್ ನಿಮ್ಮ ನಾರಾಯಣಪುರ ಡ್ಯಾಮ್ನಿಂದ ಆ ಭಾಗದಲ್ಲಿ ಪರಿಹಾರಗಳು, ಕಾಲುವೆಗೆ ಪರಿಹಾರ ಕೊಟ್ಟಿಲ್ಲ, ಭೂಮಿ ಒಳಗೆ ಪರಿಹಾರ ಕೊಟ್ಟಿಲ್ಲ. ಇದೇ ನಮ್ಮ ಶಾಂತಗೌಡರು ಹೇಳ್ತರು 7,000 ಎಕರೆಗೆ ಆ ಡ್ಯಾಮ್ಗೆ ನೀರು ಪನ್ನೀರೇನು ನೀರು ಹೋಗ್ತಕ್ಕಂಥ ಏರಿಯಾಕ ಅವರೆಲ್ಲ ಊರು ಬಿಟ್ಟು ಬೇರೆ ಬೇರೆ ಪಾಪ ಮಹಾರಾಷ್ಟ್ರ ಇದು ಕೊಲ್ಲಾಪುರಕ್ಕೆ ಆ ಪುಣ್ಯಾತ್ಮರಿಗೆ ಪಾಪ ರೈತ ದೇವರುಗಳಿಗೆ 7,000 ಎಕರೆ ಜಮೀನನ್ನ ತಗೊಂಡ್ರೆ ಪರಿಹಾರ ಕೊಟ್ಟಿಲ್ಲ ಅಂದ್ರ ಎಂತ ರಾಜ್ಯದ ಮುಖ್ಯಮಂತ್ರಿಗಳ, ಎಂತ ಅಧಿಕಾರಿಗಳು ನೀವೆಲ್ಲ. ಅಲ್ಲೂ ರೈತರ ಗೋರಿದಾಗ ನಿಮ್ಗೆ ಎಂತ ಮಜಾ ಮಾಡ್ತಕ್ಕಂಥ ರಾಜಕಾರಣ ಕೊಡ್ಬೇಕಂತಾರೆ 8 ವರ್ಷದಿಂದ ದೇಶ ಕೊಡೋದಿಲ್ಲ. ಅವರ ನನಗೆ ಅಧಿಕಾರ ಬೇಕು, ನಿನಗೆ ಅಧಿಕಾರ ಬೇಕು, ಮಿನಿಸ್ಟರ್ ಬೇಕು, ಅವ್ರು ಸಹಾಯತಾರ ಓಟ್ ಬೇಕಿತ್ತು. ಈಗ ಭಿಕ್ಷಾ ಬೇಡಬೇಕು, ನೀರಿಲ್ರು, ಕರೆಂಟ್ ಇಲ್ರು ಅಂತ ನಾವು ಇಲ್ಲಿ ಸಾಯಿಲ್ಲ, ಅವ್ರ ಅಲ್ಲಿ ಸಾಯಿಲ್ಲ. ಅಧಿಕಾರ ಕೊಟ್ಟು ಏನು ಮಾಡುದು ನೀವು? ಚಲೋ MLA ಇದ್ದು ಏನು ಮಾಡುದಿಲ್ಲ. ನೀವ ಮಾಡೋರಿ ಏನಾರ ನೀವು ಹೆಂಗ್ ಒಕ್ಕಟ್ಟಾಗಿಲ್ಲ. ಮುದ್ದೆ ಅಭಿಯಾನ ಇರಲಿ, ಇಡೀ ಬಿಜಾಪುರ ಜಿಲ್ಲೆ ಇರಲಿ, ಪ್ರತಿಯೊಬ್ಬರು ಮನೆಯಾಗ ಒಬ್ಬ ರೈತ ಹೆಂಗ ದೇಶ ಕಾಯಕ್ಕಾಗಿ ಸೈನಿಕರಿಟ್ಟದು, ನಮ್ಮ ಮನ್ಯಾಗ ಒಬ್ಬ ರೈತ ತಾಯಿಯಿಂದ ಹೆಗಲ ಮೇಲೆ ಶಾಲ್ ಹಾಕೊಂಡು ಬಂದಿರಪ್ಪ ಅಂದ್ರ ಅವಾಗೇನೈತೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಘಡಗಳ ನಡಿಗೆ ಗೌರವ ಕೊಡ್ತಕ್ಕಂಥದ್ದಾಕತಿ, ಬೆಲೆ ಸಿಗ್ತತಿ. ಈ ನಾಗರಬೆಟ್ಟೆ ಅಂತ ನೀರಾವರಿಗಳು ರಾಜ್ಯದಾಗ ಸಾವಿರಾರು ವಿಳಂಬದವು. ಎಲ್ಲ ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ.
3 ಲಕ್ಷ ಪಗಾರ ಐತಿ ಗೊತ್ತಮ್ಮ ಅವಂಗ. ಅವ್ಯಾವ ಸಾಹೇಬ್ರ ಸರ್ ಅವಕ್ಕ 3 ಲಕ್ಷ ಶಾಂತಗೌಡ್ರ ಪಗಾರ ಕೊಟ್ಟ, ಕಾರ್ ಡೀಸೆಲ್ ಹಾಕಿ, ಮೊಬೈಲ್ ಬಿಲ್ ಕೊಟ್ಟು, ಹೆಂಡತಿ ಮಕ್ಕಳಿಗೆ ದವಾಖಾನೆ ಕೊಟ್ಟು, ಬಿಸಿ ಅನ್ನ ಕೊಟ್ಟು, ಹಾಕೊಳ ಕರಿಮೆ ಕೊಟ್ಟು, ಫಸ್ಟ್ ಕ್ಲಾಸ್ ಇಟ್ಟಿಲ್ರಿಪ್ಪ. ನಾವು ಕೊಟ್ಟ ಆಡ್ರಿ ನಮ್ಮ ಚಾಕ್ರಿ ಅಲ್ಲ. ಏನಾರು ಗೊತ್ತ ನಂಜುಂಡ ಸ್ವಾಮಿ ಅವರು ಜಿಲ್ಲಾದಾಗ ಮೊದಲನೇ ಕೂಲಿ ಅಂದ್ರೆ ಜಿಲ್ಲಾಧಿಕಾರಿ, 2ನೇ ಕೂಲಿ ಅಂದ್ರೆ AC, 3ನೇ ಕೂಲಿ ಅಂದ್ರೆ ತಹಸೀಲ್ದಾರ. ನೀವು ಅವ್ರ ಮುಂದೆ ಕೈ ಮುಕ್ಕೊಂಡಿದ್ದು ಲಂಚ ಕೊಟ್ಟು ಇಲ್ಲಿ ಬಂದು ಮೀಡಿಯಾ ಕೊಟ್ಟು ನೀಡವ್ರು ಏನಾಗ್ತದೆ? ಅವ ಊರಾಗ ಬಂದರೆ ಡಂಗ್ರ ಬಡದ, ಡೊಳ್ಳು ಬಡದ, ಸತ್ತ ಎನ ಬಡದಾಗ, ಹಲಿಗೆ ಬಡದಂಗ ಬಡದು ಸಾಹೇಬ್ ಬಂದ್ ಪಟಾಕ್ಷಿ ಬಿಡ್ತೇವೆ. ಅವಾಗ ಬಂದಾಗ ಫಸ್ಟ್ ಕ್ಲಾಸ್ ಕೈ ಹಿಡ್ಕೊಂಡಿದ್ರಂದ್ರ ಮಾಲ್ ಹೋಗ್ತಮ್ಮ ಗೊತ್ತಾಗ್ತಿಳ್ಕೊಟ್ಟ ಹುಡುಗ. ಮತ್ತಿದ ನಾಗರಬೆಟ್ಟ ಯೋಜನೆ ಆದ ನಂತರ ಬಿಟ್ಟು ಹೋಗ್ತಾರೆ ಮಾತ್ರ ಆಲ್ಮಟ್ಟಿ 519.6 ಪ್ರೆಸೆಂಟ್ ಐತಿ. ಎತ್ತರ 524.256 ಆಗು ಮಟ್ಟ ಬಿಜಾಪುರ ಜಿಲ್ಲೆದಾಗ ಯಾವ MLA ನಾವು ಬಿಡಂಗಿಲ್ಲ. ನಿಮ್ಮ ರಾಜಕಾರಣ ಪಕ್ಷ ಎಲ್ಲ ನಿಮ್ ಮನೆಯಾಗಿರ್ಲಿ, ನೀರಾವರಿ ಬಂದಾಗ ಎಲ್ಲರೂ ಒಂದಾಗ್ರಿ. ನಾವ್ ಯಾವುದೇ ಪಕ್ಷ, ಯಾವುದೇ MLA, ಜಾತಿ, ಮತ ನಮಗೆ ಯಾವುದೇ ವಿರೋಧಿಲ್ಲ. ನಮಗ ಬೇಕಾದ ಆಲಮಟ್ಟಿ ಎತ್ತರ ಈ ನೀರಾವರಿ ಆಗ್ತಾರ, 5 ಜಿಲ್ಲೆಗೆ ನೀರಾವರಿ ಆಗ್ತಾರ. ಅದ್ರಾಗ ಸ್ಥಿತಿ ಇರ್ತೀನಿ ಹಾಳಾಗ್ರ ಹೋಗ್ಲಿ, ಎತ್ತರ ಮಾಡಿ ಸಾಕು. ನಾವು ಮಣ್ಣು ಹಾಕೋದಕ್ಕೆ ಆಮೇಲೆ ರೈತರಿಗೆ ನೀರು ಕೊಡ್ರು, ನಿಮಗೆಲ್ಲ ಅನ್ನ ಹಾಕಿ ಜೀವ ಅಂತ ರೈತ ಸಂಘದ ಏನ್ ತಿಳ್ಕೊಂಡ್ರಿ ನೀವು? ಕರೆಂಟ್ ಬಿಲ್ಗೆ ನಾವ, ನೀರಾವರಿಗೆ ನಾವ, ಶಿವಾನಂದ ಪಾಟೀಲ್ ಮನೆಗೆ ಮುತ್ತಿಗೆ ಹಾಕಿ ತೊಗರಿ ಬಿಲ್ ಬೆಂಬಲ ಬೆಲೆ ಕೊಡ್ಸಾಕು ನಾವ, ಹುಕ್ಕೇರಿ ರಾಮದುರ್ಗ ನಾಳೆ ನಮ್ಮ ಮಣ್ಣು ಕೊಡಾಕು ನಾವ ಅಂದ್ರೆ ಏನು ಐತಿಲ್ಲದ? 5 ವರ್ಷ ಅಧಿಕಾರ ಭಾಳ ಏನಾದ್ರೆ ಅವ್ರ ಕೆಲಸ ಅಲ್ರಿ. ನಾಗರಬೆಟ್ಟ ನೀರಾವರಿ ಕರೆಂಟ್ ಬಿಲ್ 5 ಲಕ್ಷ ಕೊಡಾಕತ್ತಿದೆ. 5 ಲಕ್ಷ ಯಾರು ಬರೋದು? ತಮ್ಮ ಇಷ್ಟು ಮಾತಾಡ್ತಿರ್ತಾರೆ. ಎಲೆಕ್ಷನ್ ಬಂದಾಗ ನಮ್ಮ ಜಾತವ, ನಮ್ಮವ, ನಮ್ಮ ಬಾಜುದವ ಓಟ್ ಹಾಕಿ ಅವಾಗ ಫಸ್ಟ್ ಕ್ಲಾಸ್ ಕೈಯಾಗ ಹಿಡಿದಿದ್ದಂದ್ರೆ ಮತ್ತೆ ನೀವು ಬೀಜ ಕೊಡುತ್ತಿದ್ದಲ್ಲ, ನಿಂದು ತಪ್ಪಾಯ್ತು. ನೋಟಿಸು ಇಲ್ಲ, ಏನೂ ಇಲ್ಲ. ಅದು ನಾವೊಂದು 50 ಸಲ ಇಲ್ಲಿ ಆಫೀಸ್ಗೆ ಅಡ್ಡಾಡಿ ಎರಡ್ನೂರು ಹೇಳ್ತಾರ, ಬಾಗಲಕೋಟೆ ಕಳ್ಸಿದ್ವಿ, ಅಲ್ಲಿಗೆ ಕಳ್ಸಿದ್ವಿ, ಇಲ್ಲಿ ಕಳ್ಸಿದ್ವಿ. ಬೇಕಾದ್ರೆ ಕೇಳಿದ್ರು ಇದೇ ಉತ್ತರ. ಅಲ್ಲಿಂದ ಒಂದು 9 ತಿಂಗಳು ಅಲ್ಲಿ ಇಟ್ಕೊಂಡು ಕೇಸ್ ರಿಟರ್ನ್ ಬಂದವ. ಮೊನ್ನೆ ಬಂದದಿಂದ ಇಲ್ಲಿ ಮತ್ತೆ 3 ತಿಂಗಳು ಯಾವುದಕ್ಕೂ ಸ್ಪಂದನೆ ಇಲ್ಲ. ನಾವು ತಂದೆ ಸಲ ಅಂದ್ರೆ ನಾನ್ ಕ್ಯಾನಲ್ ಮುಸ್ತೀನಿ ಅಂತ ಬಾಗಲಕೋಟೆಗೆ ಹೋಗಿ ಪೆಟ್ರೋಲ್ ತಗೊಂಡು ಒಳಗೆ ಹೋಗಿದ್ದೇನ್ರಿ. ಅದೇ ಅಧಿಕಾರಿಗಳು ಕೊಟ್ಟು ಹೊರ ಹಾಕ್ಸಾರಿ ಇವ್ರಿಗೆ. ಗುಲ್ಬರ್ಗಲ್ಲ 50% ನಮ್ದು ಅವಾರ್ಡ್ ಆಗಿ ಹೊಳ ರಿಟರ್ನ್ ಮೊದಲು ನೀವು ಕೋಟಿಗೆ 50% ಕಟ್ಟಿ ರೈತರ ಜೊತೆ ನೀವು ಪೈಪೋಟಿ ಮಾಡಕ್ ಹೇಳಿ ಅವ್ರಿಗೆ. ಇನ್ನೂ ನನ್ನ ಮೊಬೈಲಲ್ಲಿ ಏನ್ ನೋಡಿ ತೆಗೆದು ಕೊಡ್ತಾನೆ ನಿಮ್ಗೆ ನೋಡಿ. ಇವರು ನನ್ನ ಇಲ್ಲಿವರೆಗೆ ಆದ್ರೂ ಒಂದು ಅಮೌಂಟ್ ಕೊಟ್ಟಿರ್ತಾರೆ ಸರ್, ಇನ್ನೂ ಮಾಡಿಸ್ತಾರೆ ಸರ್. ಗುಡ್ಕಾಚಿ ಸರ್ ಹುಡುಗರಿ ಸರ್ವೆ ನಂಬರ್ ಒಳಗೆ 2 ಎಕರೆ 30 ಗುಂಟೆ ಜಮೀನಿಗೆ ಸರ್ ನಮ್ದು. ನಿಮ್ದು ಇಲ್ಲಿ ಆಲ್ಮಟ್ಟಿಯಿಂದಾನು ನಿಮ್ಗೆ ಹೋಗ್ಯ ಸರ್ ಫೈಲ್ ನಮ್ದು. ಅಲ್ಲಿಂದ ಬೆಂಗಳೂರು ಹೋಗ್ಯದ ಅಂತ ಹೇಳಿದ್ರು ಸರ್. 3 ಸಾರಿ ಬಂದಿ ನಾವು ಬಾಗಲಕೋಟೆಗೆ, 3 ಸಾರಿ ಬಾಗಲಕೋಟೆ ಬಂದಾದ್ರು ಬೆಂಗಳೂರು ಹೋಗ್ಯದ ಅಂತ ಹೇಳಿ ಸರ್. ನಾವು ಪೇಮೆಂಟ್ ಕೊಟ್ಟಾಗ್ತೇವೆ. ನೀವು ಫಸ್ಟ್ ಪೇಮೆಂಟ್ 10 ಲಕ್ಷ ಕೊಟ್ಟಿದ್ದು ಅಷ್ಟೇ ಕರೆ ಸರ್. ಅದು ಕೊಟ್ಟಿದ್ದು 1 ರೂಪಾಯಿ ಇಲ್ಲಿವರೆಗೆ ಕೊಟ್ಟಿದ್ದು ಸರ್. 2013 ಆಗ ಸರ್ ಕೋರ್ಟ್ ಆಡಾಗ 97,70,000 ರೂಪಾಯಿ ಆಗಿರ್ತಾರೆ. ವಿಜಯಪುರ ಹೈಕೋರ್ಟ್ ಅವ್ರು ಸರ್. ಆಗಿಂದ ಇವರು ಗುಲ್ಬರ್ಗಾಗ ಅಪ್ಪೀಲ್ ಹೋಗ್ಯಾರ ಸರ್. ಇವರು ನಮ್ಮ್ಯಾಗ ಗುಲ್ಬರ್ಗಾಗ ನಮ್ಮ್ಯಾಗ ಅಪ್ಪೀಲ್ ಹೋಗ್ಯಾರ ಸರ್. ಇವ್ರಿ ಅದನ್ನ ವಕೀಲರ ಕೈಗೆ ಕೊಡೋದು, ಅವ್ರ ಇಟ್ಟು ತಿನ್ನೋದು, ನಮಗಿಟ್ಟು ಕೊಡೋದು. ಅದನ್ನ ನಾವು ಡೈರೆಕ್ಟ್ ಇವ್ರು ಹೆಂಗ ಕನ್ಸಲ್ಟ್ ಅಂತಾರ ಹಂಗ ರೈತರಿಗೆ ಡೈರೆಕ್ಟ್ ರೊಕ್ಕ ಹಾಕಿರಲ್ಲ. ಯಾಕೆ ನಾವು ನೀವು ಮಾಡಲ್ಲ ಅದನ್ನ ಕನ್ಸಲ್ಟ್ ಮಾಡಿ ಕೇಸಿ ರೊಕ್ಕ ನಮ್ಗೆ ಡೈರೆಕ್ಟ್ ಹಾಕ್ರಿ, ಮತ್ ವಕೀಲರು ಹೋಗಂತ ಕೇಸ್ ಹೇಳ್ತೀರಿ. ಅದಕ್ಕ ನಾವು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀವಿ. ನಿಜವಾಗ್ಲೂ ನಾವು ಹೇಳ್ದಂಗ
ಬಿಜಾಪುರ ಜಿಲ್ಲಾದಾಗ 7 ನದಿಗಳು ಹರಿದಾವ, ಆದ್ರೂ ನಾವು ಹುಚ್ಚನ ಬಿಟ್ಟಿವಿ. ಅದರ ವ್ಯವಸ್ಥಿತವಾಗಿ ನಮ್ಮ ಗುರುಜಿ ಅವ್ರ ನೇತೃತ್ವದಾಗ ನಮಗೇನೋ ಒಂದು ಶಕ್ತಿ ಬಂದಂಗಾಗ್ಯದ. ಅದಕ್ಕೆ ನಾವ್ ಹೇಳೋದಿಷ್ಟ, ಕನ್ಸಲ್ಟ್ ಅವಾರ್ಡ್ ನೀವು ಮಾಡೋದ ಕರೆ ಆದ್ರ ಪರ್ಫೆಕ್ಟ್ ಯಾವ ರೀತಿ ಆಗ್ಬೇಕಾಗತ್ತೆ, ಸೀದಾ ಡೈರೆಕ್ಟ್ ರೊಕ್ಕ ಅಮೌಂಟ್ ಮಾಡ್ರಿ. ಸೈಟ್ಗೆ ಹೋಗಿವಿ ಹಂಗಿಂಗ್ ಅಂತ ಹೇಳ್ತಾರೆ. ನಾವು 10 ಸಲ ಬಂದ್ರು ಕೂಡ ಸಿಎಂ ಸಿಕ್ಕಿಲ್ಲ. ಎಮ್ಡಿ ಅವ್ರಂತೂ ದರ್ಶನನೇ ಆಗಿರೋ. ಸೊ ಎಮ್ಡಿ ಕಚೇರಿ ಮದುವೆದಾಗಿ ಇರುವುದರಿಂದ, ಹೈಕೋರ್ಟ್ ಆದೇಶ ಇರುವುದರಿಂದ ಎಮ್ಡಿ ಅವರು ಇಲ್ಲೇ ವಾಸ್ತವ್ಯ ಮಾಡ್ಬೇಕಂತ ಹೇಳಿ ನಮ್ಮ ಮದುವೆ ಆಗುತ್ತ ಬೇಡಿಕೆ. ರೈತರ ಆಕ್ರೋಶಕ್ಕೆ ಸ್ಪಂದಿಸಿದ ಕೃಷ್ಣಾ ಭಾಗ್ಯ ಜಲ ನಿಗಮದ ಭೂ ಸ್ವಾಧೀನ ವಿಶೇಷ ಅಧಿಕಾರಿ ಮಾರುತಿ ಬ್ಯಾಕೋಡ್ ಹಾಗೂ ಬೆಂಗಳೂರು ಎಂಡಿ ಕಚೇರಿಯ ಸೂಪರಿಂಟೆಂಡೆಂಟ್ ವಿಆರ್ ಹಿರೇಗೌಡರು ಮಾತನಾಡಿ, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಕ್ಕಾಗಿ 223 ಕೋಟಿ ರೂಪಾಯಿ ಜಮೆಯಾಗಿದೆ. 2020ರ ಸರ್ಕಾರಿ ಆದೇಶದಂತೆ ವನ ಬೇಸಾಯಕ್ಕೆ ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿ ಹಾಗೂ ನೀರಾವರಿ ಜಮೀನಿಗೆ 30 ಲಕ್ಷ ರೂಪಾಯಿ ಪರಿಹಾರ ನಿಗದಿಪಡಿಸಲಾಗಿದೆ. ಬಾಕಿ ಉಳಿದಿರುವ 139 ಎಕರೆ ರೈತರು ಒಪ್ಪಿಗೆ ನೀಡಿದರೆ 2.5 ತಿಂಗಳಲ್ಲೇ ಪರಿಹಾರ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೆಲವೇ ಮೀಟರ್ ಕಾಮಗಾರಿ ಬಾಕಿ ಇದೆ. ಭೂಮಿ ವಶಪಡಿಸಿಕೊಂಡು ಕಾಮಗಾರಿ ಪೂರ್ಣಗೊಳಿಸುವ ಬಗ್ಗೆ ಲಿಖಿತ ಭರವಸೆ ನೀಡುವವರೆಗೂ ಪ್ರತಿಭಟನೆ ಹಿಂದಕ್ಕೆ ಪಡೆಯುವುದಿಲ್ಲವೆಂದು ರೈತರು ಪಟ್ಟು ಹಿಡಿದರು. ರೈತ ಮುಖಂಡರೊಂದಿಗೆ ಸುದೀರ್ಘ ಸಮಾಲೋಚನೆಯ ನಂತರ ಅಧಿಕಾರಿಗಳು ಒಪ್ಪಿತ ದರದ ಐತೀರ್ಪು ರಚಿಸಲು ರೈತರು ಒಪ್ಪಿದರೆ ನಿಯಮಾನುಸಾರ 3 ತಿಂಗಳಲ್ಲಿ ಒಪ್ಪಿತ ದರದ ಐತೀರ್ಪು ಪ್ರಕಟಿಸಿ ಪರಿಹಾರ ನೀಡಲಾಗುವುದು ಎಂದು ಯುಕೆಪಿಯ ವಿಶೇಷ ಭೂಸ್ವಾಧೀನ ಅಧಿಕಾರಿ ಎಂಬಿ ನಾಗ್ಟನ್ ಲಿಖಿತ ಪತ್ರ ಹೋರಾಟಗಾರರಿಗೆ ನೀಡಿದ ನಂತರ ಸಂಜೆ ಹೋರಾಟವನ್ನು ರೈತರು ಹಿಂಪಡೆದರು. ಈ ಭರವಸೆಯ ನಂತರ ರೈತರು ಹೋರಾಟವನ್ನು ಹಿಂಪಡೆದು ಸಂಭ್ರಮಿಸಿದರು. ಕೊಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅಂತ ಹೇಳಿದ್ರು ಸರ್. ಆ ರೀತಿ ಕನ್ಸೆಂಟ್ ಅವಾರ್ಡ್ ಕೊಟ್ರೆ ಅಂದ್ರೆ ನಾವು 2.5 ತಿಂಗಳೊಳಗೆ ಅವ್ರದ್ದು ಏನಿದೆ ಎಷ್ಟು ಮಂದಿ ಕನ್ಸೆಂಟ್ ಕೊಡ್ತಾರೋ ಅವ್ರಿಗೆಲ್ಲರಿಗೂ ಅವಾರ್ಡ್ ಮಾಡ್ತೀವಿ. 1. 2ನೇ ಸರ್, ನಾವು ವರ್ಕ್ ಬಗ್ಗೆ ಹೇಳಿದ್ರೆ ನೀರು ಹೋಗಿಸ್ತೇವೆ ಅಂತ ಅದನ್ನ ನೆಕ್ಸ್ಟ್ ಏನಿದೆ ಅದು ಇಂಜಿನಿಯರ್ಸ್ ಅವ್ರು ಹೇಳ್ತಾರೆ. ಅಲ್ಲ ಗೆಜೆಟ್ ಆಗುತ್ತೆ ಸರ್ ಅದೆಲ್ಲನು. ಅವರೆಲ್ಲ ರೈತರು ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ನೀಡಬೇಕಾಗುತ್ತೆ ಸರ್. 700 ಜನದ ಇದು ಐತಿ. ಈಗ ನೀವು ಮಾಡಿರ್ತಕ್ಕಂಥದ್ದು ಗೆಜೆಟ್ ಯೂಸ್ ಮಾಡಬೇಕು. ಎಷ್ಟು ಟೈಮ್ ಬೇಕು? ಇಲ್ಲ, ಆ ಇಂಜಿನಿಯರ್ ಅವ್ರು ಹೇಳ್ತಾರೆ ಲ್ಯಾಂಡ್ ಅಕ್ವಿಸಿಷನ್ ಮಾತ್ರ ಹೇಳ್ತಾರೆ. ನಾ ಏನಂತನು ಈಗ ನಿಮ್ ಪ್ರೊಸೀಜರ್ ಇವತ್ತು ನಾಳೆ ಅವಾರ್ಡ್ ಆಗಿತ್ತಂದ್ರು ತಿಂಗಳು 1.5 ತಿಂಗಳ ರೊಕ್ಕ ಕೊಡ್ಸಕ್ ಬೇಕನ್ನತ್ತೀರಿ ನೀವು, ಹೌದಲ್ಲ? 2 ತಿಂಗಳು ಬೇಕನ್ನತ್ತೀರಿ. ನಾ ಏನಂತನು ಈಗ ಅವಾರ್ಡಿಗೆ ಒಪ್ಕೊಂಡ್ರಪ್ಪ ನಿಮ್ಗೆ ನಕ್ಕಿ ರೊಕ್ಕ ರೈಟ್ ತನ 1.5 ತಿಂಗಳ ರೊಕ್ಕ ಬರೋಂಗಿದ್ರೆ ಅವರು ಸಣ್ಣ ಕೆಲಸನ ಚಾಲು ಮಾಡ್ಲಿ, ಅವ್ರು ಟೀ ಕೊಡಿಸ್ತಾರೆ ನಮ್ ಲೀಡರ್ ಮುಂದೆ. ಅದು ಮತ್ತೆ ಅಷ್ಟಲ್ಲ, ಯಾಕಾಗಿದ್ರೆ 2 ತಿಂಗಳಾಗ ಅದು ಮುಗಿದೈತಿ, ನಿಮ್ದು ಅಡ್ಡಾಡಿಗೆ ಅವಾರ್ಡ್ ಪರಿಹಾರ ಬರ್ತೈತಿ. ಅಲ್ಲ ಏನಂದ್ರೆ ಸಾಹೇಬ್ ಮಾತು ಕೊಟ್ರೆ ನಾನು ಸೈಮಲ್ಟೇನಿಯಸ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದ್ ಹೇಳಿದ್ರು ಸರ್. ಹಂಗೆ ಬಟ್ ನಮ್ಮದು ಎಲ್ಲರೂ ಕನ್ಸೆಂಟ್ ಕೊಟ್ರು ಅಂತಂದ್ರೆ ನಾವು 2 to 1.5 months ಒಳಗೆ ಅವ್ರು ಏನಿದೆ ಎಲ್ಲರೂ ಕ್ಲಿಯರ್ ಮಾಡ್ಕೊಡ್ತೀವಿ. ಬಟ್ ಸಂಬಂಧಪಟ್ಟಂತೆ ಅವರು ಎಲ್ಲ ದಾಖಲಾತಿಗಳನ್ನ ನೀಡ್ಬೇಕು ಸರ್. ಅವರು ಕೆಲಸ ನೀವು 2 ತಿಂಗಳ ಬೇಕಾದ್ರೆ 8 ದಿನ ಕೊಡೋರಪ್ಪ ಮ್ಯಾಗ ಸರ್. ಅವ್ರ ಒಪ್ಪಿಗೆ ಐತಂತ ಕೇಳಿ, ಇಲ್ಲ ಅಂತಂದ್ರೆ ಅವ್ರ ಆಫೀಸ್ಕೊಳ್ಳಿ ನಾವು ನೇಮಕ ನಾವು ತಡೆಯಂಗಿಲ್ಲ ಸರ್. ಈಗ ಅಧ್ಯಕ್ಷರು ಮಾತಾಡ್ಯಾರ 2 ತಿಂಗಳಿಂದ ಇಲ್ಲ ಬೇಕಾದ್ರೆ 8 ದಿನ ತಗೊಂಡು ಬರೆದು ಕೊಡ್ಬೇಕು. ನಾವು ಸುಮಾರು ಜನರಿಗೆ ಹೋರಾಟ ಮಾಡಕ್ ಸಾಧ್ಯ ಸರ್. ಸರ್ ನೀವು ಎಂಡಿ ಅವ್ರ ಪ್ರತಿನಿಧಿಯಾಗಿ ಬಂದಿರಲ್ಲ, ಜವಾಬ್ದಾರಿ ಕೆಲಸ ಇರ್ಬೋದು. ನಮಗೆ ಗೊತ್ತಿಲ್ಲ ಸರ್, ಕನ್ಸಲ್ಟ್ ಅವಾರ್ಡ್ ಆಗ್ಬೇಕು, 8 ದಿನ ಹೆಚ್ಚಾಗಿ ರೊಕ್ಕ ಕೊಡುವ. ಆದ್ರೆ 2 ತಿಂಗಳು 15 ಜನ ಬೇಕಾದ್ರೆ ತಗೊಳ್ಳಿ, ಅಷ್ಟು ಜನದೊಳಗೆ ಆಗಲೇಬೇಕು. ನಮ್ಮ ಊರುಗಳಿಗೆ ಏನ್ ಸಂಬಂಧಪಟ್ಟಂತೆ 169 ಎಕರೆ ಇದ್ವಿ. ಈಗಾಗಲೇ ಗ್ರಾಮ ಸಭೆ ಮಾಡಿದ್ದೀವಿ ಸರ್. ಆ ಗ್ರಾಮ ಸಭೆಯಲ್ಲಿ ಈಗಾಗಲೇ ನಮಗೆ ಗ್ರಾಮ ಸಭೆ ಆಗಿದೆ ಸರ್. ಗ್ರಾಮ ಸಭೆಯಲ್ಲಿ 30 ಎಕರೆ ನಮಗೆ ಕನ್ಸೆಂಟ್ ಈಗಾಗಲೇ ಬಂದಿದೆ. 169 ಎಕರೆಯಲ್ಲಿ 169 ಎಕರೆಯಲ್ಲಿ ನಮ್ಗೆ ಈಗಾಗಲೇ 30 ಎಕರೆ ಕನ್ಸೆಂಟ್ ಬಂದಿದೆ. ಇನ್ನು 139 ಎಕರೆ ಕನ್ಸೆಂಟ್ ಬಂದ್ರೆ ನಾವು ಅದನ್ನ ಮುಂದಿನ ತಗೊಂಡು ನಮಸ್ಕಾರಗಳು. ಈಗ ನಾನು ಹಿರೇಗೌಡರು ಅಂತೇಳಿ ಟೆಕ್ನಿಕಲ್ ಡೈರೆಕ್ಟರ್ ತಾಂತ್ರಿಕ ನಿರ್ದೇಶಕರು ಅಂತೇಳಿ ಎಂಡಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಪರವಾಗಿ ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ನಾಗರಬೆಟ್ಟ LIC ಸಂಬಂಧಪಟ್ಟಾಗೆ ಈಗಾಗಲೇ ನಮಗೆ 223 ಕೋಟಿ ರೂಪಾಯಿ ಟೋಟಲ್ ಆರ್ ಆಗಿ ನಾವು ಲೆಕ್ಕಾಧಿಕಾರಿಗಳಿಗೆ ಜಮಾ ಮಾಡಿದ್ದೀವಿ. ಆಮೇಲೆ ಈ ಪ್ರಕರಣ ವಿಶೇಷ ಅಂತ ತಿಳ್ಕೊಂಡು LICಗೆ
ಕನ್ಸೆಂಟ್ ಅವಾರ್ಡ್ ಮಾಡೋದಕ್ಕೆ ಕೂಡ ಏನು ಅನುಮತಿಯನ್ನು ಕೊಡಬೇಕಾಗಿತ್ತು ಅದನ್ನ ನಾವು ಆರ್ ಕಮಿಷನರ್ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಎಂಟಿ ಆಪ್ಷನ್ ಎಲ್ಲವನ್ನೂ ನಾವು ಕ್ಲಿಯರ್ ಮಾಡಿದ್ವಿ. ಇನ್ನು ಸ್ಪೆಷಲ್ ಡಿಸಿ ಅವರು ಈಗಾಗಲೇ ಹೇಳಿದ್ದಾರೆ 2.5 ತಿಂಗಳಲ್ಲಿ ರೈತರು ಮುಂದೆ ಬಂದ್ರೆ ಅದು ಮಾಡಿ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಂಗೆ ಚೀಫ್ ಮಿನಿಸ್ಟರ್ ಸಾಹೇಬರು ಅದು ಕೆಲಸ ಮಾಡೋದಕ್ಕೆ ರೈತರು ಒಪ್ಪಿಗೆ ಕೊಟ್ಟಲ್ಲಿ ನಾಳೆನೇ ಕೆಲಸ ಪ್ರಾರಂಭ ಮಾಡ್ತಾರೆ. ಅದು ಒಂದು ಅವರ ಸಾಹೇಬರ ಪರ ಅವರು ಕೂಡ ಮಾತಾಡ್ತಾರೆ. ಅದೇ ಅದೇ ಅಲ್ಲ, ಅವರ ಕನ್ಸೆಂಟ್ ಕೊಟ್ರೆ ಅಥವಾ ಜಾಗ ಬಿಟ್ರೆ ನಾವು ಕೆಲಸ ಮಾಡಬಹುದು. ನಾವು ರೈತರು ಒಪ್ಪಿಗೆ ಕೊಟ್ಟು ಕೆಲಸ ಮಾಡೋದಕ್ಕೆ ಅನುಮತಿ ಕೊಟ್ಟರೆ ಮಾತ್ರ ಮಾಡ್ತೀವಿ, ಬಲವಂತವಾಗಿ ಯಾವುದನ್ನು ಮಾಡೋದಿಲ್ಲ. ಹೇಳುತ್ತಿದ್ದ ಮತ್ತೊಮ್ಮೆ ಬೇಕಾದ್ರೆ ಗ್ರಾಮ ಸಭೆ ಬರೆದ್ರೆ ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ. ಡಾಕ್ಯುಮೆಂಟ್ಸ್ ಕೊಟ್ಟು ಅಂತಂದ್ರೆ ಅದನ್ನ ನಾವು ಗೆಜೆಟ್ ಮಾಡ್ತೀವಿ. ಆ ಗೆಜೆಟ್ ಏನೈತೆ ಅವ್ರಿಗೆ ಈಗ ಇವು ಟೆಕ್ನಿಕಲಿ ಸಣ್ಣ ಸಣ್ಣ ಪ್ರಾಬ್ಲಮ್ ಇದಾವೆ, ಅದನ್ನ ಸ್ವಲ್ಪ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಯಾವ ಸಮಸ್ಯೆನೂ ಇಲ್ಲ ಇಲ್ಲಿ. ಆಕ್ಚುಲಿ ನಮಗ್ ಬೇಕಾಗಿದ್ದು ನೋಡ್ರಿ, ನಾಳೆ ಗ್ರಾಮ ಪಂಚಾಯತಿಗೆ ಬರ್ತಾರೋ ಅದೇನ್ ಡಾಕ್ಯುಮೆಂಟ್ಸ್ ನಿಮಗ್ ಕೊಡ್ಬೇಕಾಗೈತಿ. ಅವ್ರ ಗೆಜೆಟ್ ಆದ್ಮೇಲೆ ಕಾಪಿ ಅವಾರ್ಡ್ ಕಾಪಿ ಈಗ ರೆಡಿ ಮಾಡಿಸ್ತಾ ಕೊಡ್ತಾರ. ಈಗ ಇನ್ನೊಂದು ಸಬ್ಮಿಷನ್ ಸರ್, 169 30 ಎಕರೆ ಜನ ಕೊಟ್ಟಿದ್ದಾರೆ. ಅವ್ರು ಬೇಕಾದ್ರೆ ಇಮಿಡಿಯೇಟ್ ಆಗಿ ಒಂದು ವಾರದಲ್ಲಿ ಗೆಜೆಟ್ ಆಗತ್ತೆ. ಗೆಜೆಟ್ ಆಯ್ತಂದ್ರೆ ಅದನ್ನ ಕೊಡ್ತೀವಿ ನಾವು. 30 ಏಕರ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಉಳಿದವರು ಕೊಟ್ರು ಅಂದ್ರೆ ಅವ್ರದ್ದು ಗೆಜೆಟ್ ಮಾಡಿ ಅವ್ರದ್ದು ನಾವು ನೋಟಿಸ್. ನೋಡ್ರಿ, ಈಗ ನೀವ ಕೊಡ್ರಿ ವಿಶ್ವಾಸ ಅಂತ ಸರ ಆಯ್ತು, ನೀವ್ ಹೇಳಿ ನಾವು ಒಪ್ಕೊಳಕತ್ತೀವಿ. ಈಗ ಏನಪ್ಪಾ ಅಂತಂದ್ರೆ ಒಬ್ಬರದ್ದು ಹೊಲ ಓದೋದೇ ಬೇರೆ, ಇದು ಅದದ ಬೇರೆ ಇದೆ. ಅದಕ್ಕೆ ಅವನ್ನೆಲ್ಲ ಫಸ್ಟ್ ಸರಿಪಡಿಸ್ಬೇಕು. ಆಯ್ತು, ಅದ ಸರಿಪಡಿಸಿ ನೀವು ಮಾಡ್ಕೊಳ್ಳಿ. ಅವು ಯಾವ ಮಿಸ್ಟೇಕ್ ಆಗಿದಾವೆ ಅಟ್ ಲೀಸ್ಟ್ ಸ್ಪೆಷಲ್ ಎಡಿಸಿ ಸರ್ ಮಾಡಿದ್ರೆ ಮಿಸ್ಟೇಕ್ ಕ್ಲಿಯರ್ ಆಗ್ತದೆ. ಸರ್ ಮೆಜಾರಿಟಿ ಮಿಸ್ಟೇಕ್ ಏನೆಂಬುದನ್ನ ಹೇಳ್ತೀನಿ ನಾನು. ಈಗ ಏನಾಗಿದೆ ಅಂದ್ರೆ ಸರ್, ಅವರೇ ಅಂತವರು ಇದ್ದಾರೆ, ಜಾಯಿಂಟ್ ಇದ್ದಾರೆ, 5-6 ಮಂದಿ ಜಾಯಿಂಟ್. ಈಗ ಎಲ್ಲ ಗೊತ್ತಾಗಿದ್ದದ ಈಗ ಒಬ್ಬೊಬ್ರದ 9 ಗುಂಟೆ 10 ಗುಂಟೆ ಕೆಲವಿನ ರೊಕ್ಕಗಳು ಬಂದಿಲ್ಲ. ನಾ ಹೇಳ್ತೀನೋ ಈಗ ಎಮರ್ಜೆನ್ಸಿ ಏನ್ ಬೇಕು ಇವರಲ್ಲಿ ಅವಾರ್ಡ್ಗೆ ಅವಕಾಶ ಮಾಡಿಕೊಡ್ತಾರೋ ಅದೇನ್ ಕಾಪಿ ಕೊಡ್ಬೇಕಾಗೈತಿ, ಅವ್ರು ಹಾದಿ ಮಾಡಿಕೊಡ್ರಿ, ಅವ್ರು ಕೆಲಸ ಮಾಡ್ಲಿ. ಹೆಚ್ಚುವರಿ ಆಗಿದ್ದಿರ್ತಕ್ಕಂಥ ಏನೋ ತೊಂದರೆ ಅದು. ಹೆಚ್ಚುವರಿ ಅನಾವಶ್ಯಕ 9 ಗುಂಟೆ ಅದು ಬಿಟ್ರಿ ಅವ್ನ ಅವ್ರಿಗೆ ಸರಿ ಮಾಡಿ ಕೊಡ್ರಿ ಇರ್ತಾರ. ಅವ್ನ ಕನ್ಸಲ್ಟ್ ಅವಾರ್ಡ್ ತಗೋತು, ಅದು ಕ್ಲಿಯರ್ ಮಾಡ್ತೀವಿ. ಹೆಚ್ಚುವರಿ ಅಂತಂದ್ರೆ ಈಗ ನಮಗೊಂದು ಪ್ರಪೋಸಲ್ ಕಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಇವರು ಒಬ್ಬರ ರೈತರಿಗೆ 1 ಎಕರೆ ಬೇಕಂತ ಕಳಿಸ್ಕೊಡ್ತಾರೆ. ಬಟ್ ಅಲ್ಲಿ ಸ್ಥಳ ತನಿಖೆ ಹೋಗಿ JMC ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, 1 ಎಕರೆ 9 ಗುಂಟೆ ಬರುತ್ತೆ. ಆ 9 ಗುಂಟೆನ ನಾವು ಅಲ್ಲೇ ಬೇಕಂತ ಅಲ್ಲೇ ತಗೊಳಕ್ ಬರಂಗಿಲ್ಲ. ಮತ್ತೆ ಅದನ್ನ ನಾವ್ ಏನ್ ಮಾಡ್ಬೇಕಂತಂದ್ರೆ ಮತ್ತೆ ಅದನ್ನ ಅವ್ರ ಕಡೆಯಿಂದ ಪ್ರಪೋಸಲ್ ತಗೊಂಡು ಮತ್ತೆ ಅದನ್ನ ನಾವು 11 ಗೆಜೆಟ್ ಮಾಡಿ ನಿಮಗ್ ನೋಟಿಸ್ ಕೊಟ್ಟು ಆಮೇಲೆ ತಗೋಬೇಕಾಗತ್ತೆ. ಇದ್ರಾಗ ಅದು ದೊರೆತಂತಿರತ್ತೆ, ಬಟ್ ಮುಂದಿನ ಹಂತದಲ್ಲಿ ನಿಮಗೆ ಸಿಗುತ್ತೆ. ಈಗ 1 ಎಕರೆ 2020 ಆದೇಶ ಏನಾಯ್ತಂದ್ರೆ ತಮಗೆಲ್ಲರಿಗೂ ಅಂದ್ರೆ ಪ್ರತಿ ಎಕರೆಗೆ ಒಣ ಬೇಸಾಯ ಇದ್ರೆ ಪ್ರತಿ ಎಕರೆಗೆ 25 ಲಕ್ಷ, ಮತ್ ನೀರಾವರಿ ಇದ್ರೆ 30 ಲಕ್ಷ ಅಂತೇಳಿ ಒಂದು ರೇಟ್ ಫಿಕ್ಸೇಷನ್ ಆಯ್ತು. ಆಮೇಲೆ ತಮ್ಮ ಜಮೀನುಗಳಲ್ಲಿ ಏನಾದ್ರೂ ಮರಮಾಲಿಕೆಗಳಿದ್ರೆ ಅದನ್ನ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ, ಸ್ಟ್ರಕ್ಚರ್ಸ್ ಇದ್ರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೂ ಕೂಡ ನಾವು ಅವ್ರು ಏನ್ ರೇಟ್ ಕೊಟ್ಟಿರ್ತಾರೋ ಅದನ್ನು ಕೂಡ ಸೊಲ್ಯೂಷನ್ ಸೇರಿಸಿ ನಾವು ನಿಮಗೆ ಕೊಡ್ತಾ ಇದ್ದಂತೆ ಆಗಿದೆ. ಕರ್ನಾಟಕ ರಾಜ್ಯ ಶಿರಸಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಬರೆದಾರ. ವಿಷಯ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಭೂ ಸ್ವಾಧೀನ ಪ್ರಕರಣಗಳ ಕುರಿತು ಆಲ್ಮಟ್ಟೆ ಗ್ರಾಮದಲ್ಲಿ ದಿನಾಂಕ 8/6/2026 ಹೋರಾಟದ ಸಮಯದಲ್ಲಿ ತಮ್ಮೆಲ್ಲರೊಂದಿಗೆ ಚರ್ಚಿಸಿದಂತೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಕಾಲುವೆ ನಿರ್ಮಾಣಕ್ಕಾಗಿ ಐತೀರ್ಪು ಹಂತದಲ್ಲಿರುವ ಪ್ರಕರಣಗಳ ಕುರಿತು ಸಂಬಂಧಿಸಿದ ಗ್ರಾಮಗಳ ಭೂ ಸ್ವಾಧೀನ ಒಳಪಡುವ ರೈತರು ಒಪ್ಪಿಗೆ ಐತೀರ್ಪು ರಚಿಸಲು ಸಂಬಂಧಿಸಿದ ದಾಖಲೆಗಳನ್ನು ಗ್ರಾಮ ಸಭೆಗಳಲ್ಲಿ ಒಪ್ಪಿಗೆ ನಮೂನೆಗಳನ್ನು ಸಲ್ಲಿಸಿದಲ್ಲಿ ಒಪ್ಪಿಗೆಯ ನಮೂನೆಗಳನ್ನು ಸಲ್ಲಿಸುವ ರೈತರ ಜಮೀನುಗಳ ಕುರಿತು ಒಪ್ಪಿಗೆ ತೀರ್ಪು ರಚಿಸಲು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಿಯಮಾವಳಿಗಳನ್ನು ಪಾಲಿಸಿ 3 ತಿಂಗಳೊಳಗೆ ಇದನ್ನ ನಿಯಮಾನುಸಾರ ಸಂಪೂರ್ಣ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ತಮಗೆಲ್ಲರಿಗೂ ಒಪ್ಪಿಗೆ ಇದೆ? ಚಪ್ಪಾಳೆ ಬಡಿ ರೋಮರಾಯ. ಇನ್ನು 15 ದಿನ ತಗೊಳ್ಳಿ, ಆದ್ರೆ ನಮಗ 3 ತಿಂಗಳೊಳಗೆ ನೀರ್ ಹರಿಸ್ತಾನೆ ಅಂತ ಹೇಳ್ಯಾರ. ಕೆಲಸ ಕ್ಲಿಯರ್ ಮಾಡ್ಕೊಂಡು ಕನ್ಸಲ್ಟ್ ಅವಾರ್ಡ್ ಮಾಡ್ಕೊಂಡು ನಾಳೆ ಮೇಲೆ ಬಿಟ್ಟು ನಾಳೆದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರ. ಶಾಂತಿಗೌಡ ಧನ್ಯವಾದ ಸಲ್ಲಿಸ್ರಿ. ಪ್ರತಿಭಟನೆಯಲ್ಲಿ ಚಿಮ್ಮಲಗಿಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ರೈತ ಮುಖಂಡರಾದ
ಸಂಗಮೇಶ್ಸಗರ್, ಕಲ್ಲು ಸೊಣ್ಣದ್, ಸೀತಪ್ಪ ಗಣಿ, ರಾಹುಲ್ ಕುಬ್ಕಡ್ಡಿ ಹಾಗೂ 14 ಹಳ್ಳಿಗಳ ಸಾವಿರಾರು ಫಲಾನುಭವಿ ರೈತರು ಪಾಲ್ಗೊಂಡಿದ್ದರು. ನಿಗಮದ ಮುಖ್ಯ ಇಂಜಿನಿಯರ್ ಬಸವರಾಜ ಡಿ, ಎಸಿ ಗುರುನಾಥ್ ಡಿ, ಎಡಬ್ಲ್ಯೂ ಶಿವಾಜಿ ಬಿರಾದಾರ್ ಉಪಸ್ಥಿತರಿದ್ದರು. ಡಿವೈಎಸ್ಪಿ ನಂದನ್ ರೆಡ್ಡಿ ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು.